ರಾಜಕಾರಣಿಗಳು ಒಕ್ಕಲ್ತನ ಮಾಡ್ತಾರೆ. ಅದರೊಳಗೆ ಮೇಯರ್ ಬಂದಿಯಲ್ಲಿ ಪರವಾಗಿ ನಾವು ಸಮಸ್ತ ಮತಕ್ಷೇತ್ರದ ಪರವಾಗಿ ಸರ್ಕಾರವನ್ನು ಮಾನ್ಯ ಸಿದ್ದರಾಮಯ್ಯನವರನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನು ನಾವು ಅತ್ಯಂತ ವಿನಂತಿಪೂರ್ವಕವಾಗಿ ಕೇಳ್ಕೊತೀವಿ. ಮಾನ್ಯ GS ಪಾಟೀಲರಿಗೆ ಈ ಸಲ ಸಚಿವ ಸಂಪುಟದೊಳಗೆ ದಯವಿಟ್ಟು ಸ್ಥಾನವನ್ನು ಒದಗಿಸಿಕೊಡಬೇಕು. ಆ ಮುಖಾಂತರ ನಮ್ಮ ರೋಣ ಮತಕ್ಷೇತ್ರದ ಸಂಪೂರ್ಣ ಚಿತ್ರಣವನ್ನು ಬದಲಾವಣೆ ಮಾಡೋಕ್ಕೆ ತಾವೆಲ್ಲ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮ ಮೂಲಕ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಈ ಮೂಲಕ ಒತ್ತಾಯ ಮಾಡ್ತಾ, ಹಾಗೂ ಇವತ್ತು ನೋಡ್ಬೇಕು ನೀವು ಮಾನ್ಯ ಒಂದು ಪರಂಪರೆಯುಳ್ಳ ಒಂದು ವ್ಯಕ್ತಿತ್ವ ಅವರು. ಯಾಕಂದರೆ ಇದಕ್ಕೂ ಮಿಗಿಲಾಗಿ ಅವರಿಗೆ ರಾಜ್ಯದ ಕೃಷಿ ಸಚಿವರಾಗಿ ಮಾಡಿದರೆ ನಮ್ಮ ಒಂದು ರೋಣ ಮತಕ್ಷೇತ್ರ ಮತ್ತು ರಾಜ್ಯದ ಸರ್ವಾಂಗೀಣ ಕೃಷಿ ಕ್ಷೇತ್ರ ಬಲಗೊಳ್ಳುತ್ತಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಡಿ ಕೆ ಶಿವಕುಮಾರ್ ಅವರಲ್ಲಿ ರೋಣ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸಮಸ್ತ ಕಾರ್ಯಕರ್ತರ ಪರವಾಗಿ ನಾವು ವಿನಂತಿ ಮಾಡಿಕೊಳ್ಳೋದೇನಂತಂದ್ರೆ, ಇತಿಹಾಸ ಇದೆ. ರೋಣ ಮತಕ್ಷೇತ್ರ ಒಂದು ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷ ರೋಣ ಮತಕ್ಷೇತ್ರದಲ್ಲಿ ಗೆಲುವನ್ನು ಕಂಡ್ರೆ ಆ ರಾಜ್ಯಕ್ಕೆ ಆ ಒಂದು ಮತಕ್ಷೇತ್ರದ ಗೆಲುವೇ ಸರ್ಕಾರವನ್ನು ರಚನೆ ಕೆಲಸ ಕಾರ್ಯಗಳನ್ನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಮೂಲತಃ ಅವರು ಕೂಡ ರೈತಾಪಿ ವರ್ಗದಿಂದ ಜನರ ನಡುವೆ ಆಯ್ಕೆಯಾದಂಥ ಮಹಾನಾಯಕ. ಮತ್ತು ಆ ನಾಯಕನ ಸಾಕಷ್ಟು ಪರಿಶ್ರಮಕ್ಕೆ ಮತ್ತು ಸಾಮಾಜಿಕ ಕಳಕಳಿಗೆ ಮತ್ತು ಸಾರ್ವಜನಿಕರ ಒಂದು ಹಿತಾಸಕ್ತಿಗೆ ಅವರು ಶ್ರಮಿಸಿರುವಂತಹ ವ್ಯಕ್ತಿತ್ವಕ್ಕೆ ಇವತ್ತು ಅವರಿಗೆ ಉನ್ನತ ಮಟ್ಟದ ಸಚಿವ ಸ್ಥಾನವನ್ನು ಕೊಟ್ಟು ಈ ಒಂದು ಎಲ್ಲ ರೋಣ ಮತಕ್ಷೇತ್ರಕ್ಕೆ ಯಶಸ್ವಿ ಅವರ ಒಂದು ರಾಜಕಾರಣವನ್ನು ತಾವು ಯಶಸ್ವಿಗೊಳಿಸಬೇಕಂತೇಳಿ ಮಾನ್ಯ ಮಂತ್ರಿಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬರು ಮುಂಚೂಣಿಯಲ್ಲಿದ್ದು ಸಾಕಷ್ಟು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿರುವಂಥದ್ದು. ನಮ್ಮ GS ಪಾಟೀಲ್ ಅಭಿಮಾನಿಗಳ ವತಿಯಿಂದ ನಾವು ಸ್ವಯಂ ಪ್ರೇರಿತವಾಗಿ ಬಂದಂಥ ಎಲ್ಲ ಕಾರ್ಯಕರ್ತರಿದ್ದೀವಿ. ನಾನು ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರ್ತಕ್ಕಂಥ ಪತ್ರಿಕೋದ್ಯಮದ ನಿಮ್ಮ ಎಲ್ಲ ಪತ್ರಿಕೋದ್ಯಮ ಸ್ನೇಹಿತರಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀವಿ. ನಮ್ಮ ಏನು ನಾವು ಬೆಂಗಳೂರು ಮಟ್ಟ ತಲುಪಿಸಿದ್ದೀವಿ. ಈ ಒಂದು ಕೂಗಣ್ಣ ನಿಮ್ಮ ವಾಹಿನಿ ಮೂಲಕ ನಮ್ಮ ಕರ್ನಾಟಕ ಘನ ಸರ್ಕಾರವನ್ನು ತಲುಪಿಸುವಂಥ ಅತ್ಯಂತ ಜವಾಬ್ದಾರಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರೆ, ನಾವು ಯಾಕೆ ನಾವು GS ಪಾಟೀಲ್ರಿಗೆ ಮಂತ್ರಿ ಸ್ಥಾನ ಕೇಳಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಅಂದ್ರೆ, GS ಪಾಟೀಲ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡೋದು ಮುಖ್ಯ ಅಲ್ಲ. ಯಾವೊಬ್ಬ ಮಂತ್ರಿ ಅವ್ರಿಗೆ ಸ್ಥಾನ ಇಲ್ಲದೇ ಇದ್ರು ಸಹಿತ ಒಬ್ಬ ಮಂತ್ರಿಯಾಗಿ ಎಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಾರ, ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರ ಸಂಬಂಧಪಟ್ಟಂಥ ವ್ಯಕ್ತಿಗಳಲ್ಲ. GS ಪಾಟೀಲ್ ವ್ಯಕ್ತಿತ್ವ ಅವ್ರ ಹೃದಯ ವಾಶೀಲ್ಯತೆ ಇವತ್ತು ನಾವೇನಿಲ್ಲ ಸೇರಿದೀವಲ್ಲ, ಯಾರಿಗೂ ಒಂದು ಫೋನ್ ಮಾಡಿ ಹೇಳಿಲ್ಲ, ಅವರು ಯಾರೂ ನಮಗೆ ಬರ್ರಿ ಅಂತ ಹೇಳಿಲ್ಲ. ಕೇವಲ ಒಬ್ಬ ನಮ್ಮ ಸ್ನೇಹಿತರಿಗೆ ಬಂದಂಥ ವಾಟ್ಸಪ್ ಮೆಸೇಜ್ ನೋಡಿದ್ದೀವಿ. ವಾಟ್ಸಪ್ ಮೆಸೇಜ್ ನೋಡಿಕೊಂಡು ಆಶೆ ಆಮಿಷೆ ಇಲ್ಲ 45 ವರ್ಷದಲ್ಲಿ ನಮ್ಮ ಗದಗ ಜಿಲ್ಲೆಯೊಳಗೆ ಕಾಂಗ್ರೆಸ್ ಏನು ಭದ್ರವಾಗಿ ನೆಲೆಯವರೈತಪ್ಪ ಅಂತಂದ್ರೆ ಅದು GS ಪಾಟೀಲ್ ಶ್ರಮ, GS ಪಾಟೀಲ್ ಶಕ್ತಿ. ಅವರು ಒಳ್ಳೆಯವರದಾರ ಅಂತ ನಾವು ಕೇಳ್ತಾ ಇಲ್ಲ. ಅವ್ರಿಗೆ ಅರ್ಹತೆ ಐತಿ, ಅರ್ಹತೆ ಇದ್ದರೆ ನೀವು ಮಂತ್ರಿ ಸ್ಥಾನ ಕೊಡ್ರಿ. ಯಾವುದಾದ್ರೂ ದುಡ್ದವ್ರಿಗೆ ಬೇರೆದವ್ರಿಗೆ ನಾವು ದುಡಿಯೋರು ನಾವು ಅಂತೀವಿ, ಬೇರೆದವ್ರಿಗೆ ಮಂತ್ರಿ ಸ್ಥಾನ ಕೊಡೋಕೆ ಹೋಗ್ಬಿಡ್ರಿ. ಒಬ್ಬ ನಿಷ್ಠಾವಂತ ವ್ಯಕ್ತಿಗೆ ನೀವು ಏನಾದರೂ ಮಂತ್ರಿ ಸ್ಥಾನ ಕೊಟ್ಟೆ ಅಂದ್ರೆ ಎಲ್ಲ ಕಾರ್ಯಕರ್ತರಿಗೆ, ಗದಗ ಜಿಲ್ಲಾದ ಕಾರ್ಯಕರ್ತರಿಗೆ ತಾವು ಒಂದು ಕಾರ್ಯದರ್ಶಿಯಾದ ಸಂದೇಶದ ಬಗ್ಗೆ ನಾನು ಸನ್ಮಾನ್ಯ GS ಪಾಟೀಲ್ ಸಾಹೇಬರು ಒಂದು ಲಿಂಗಾಯತ ಮನೆತನದಲ್ಲಿ ಹುಟ್ಟಿ ಅವರು ತಮ್ಮ 40 ವರ್ಷದ ರಾಜಕಾರಣನ ಅಹಿಂದ ವರ್ಗ ದೀನ ದಲಿತರಿಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಕಾಂಗ್ರೆಸ್ ಪಕ್ಷವನ್ನು 40 ವರ್ಷಗಳಿಂದ ಸತತವಾಗಿ ಒಂದು ಸಣ್ಣ ಗ್ರಾಮ ಪಂಚಾಯತ್ ಚುನಾವಣೆಯಿಂದ ಲೋಕಸಭಾ ಚುನಾವಣೆವರೆಗೂ ತಾವೇ ಅಭ್ಯರ್ಥಿಗಳು ನಿಂತರು, ತಾವೇ ನಾನು ಅಭ್ಯರ್ಥಿ ಅಂತಕ್ಕಂಥದ್ದನ್ನು ಅವರು ಕೆಲಸವನ್ನು ಮಾಡುವಂಥ ಶಕ್ತಿ GS ಪಾಟೀಲ್ ಸಾಹೇಬರಲ್ಲಿದೆ. ಅದೇ ಕಾರಣ ಹಾಗೂ ಮತ್ತೆ ಮುಂದುವರೆದು ಹೇಳ್ಬೇಕಂದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿ ಆದ ಕಾಲಕ್ಕೆ ಲಿಂಗಾಯತ ಸಮಾಜದ ಒಂದು ಕಾರ್ಯಕ್ರಮಕ್ಕೆ ಅಬ್ಬಿಗೇರಿ ಗ್ರಾಮಕ್ಕೆ ಬಂದಿದ್ದರು. ಆ ಸಂದರ್ಭದೊಳಗೆ ತಾವು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಮಾತು ಕೊಟ್ಟರು. ಏನಂತಂದ್ರೆ, ಸನ್ಮಾನ್ಯ GS ಪಾಟೀಲರು ಮಂತ್ರಿ ಆಗಕ್ಕೆ ಎಲ್ಲ ರೀತಿಯಿಂದ ಅರ್ಹರಿದಾರ, ಅವ್ರಿಗೆ ಮಂತ್ರಿ ಸಮಪಾಲು ಅಂತಕ್ಕಂಥ ಈ ಕಾಂಗ್ರೆಸ್ನ ಒಂದು ಏನು ಘೋಷಣೆ ಇದೆಯಲ್ಲ, ಸಮಪಾಲು ಅಂದರೆ 3 ವರ್ಷ ಏನು ಮಂತ್ರಿ ಸ್ಥಾನದಿಂದ ಅವರು ವಂಚಿತರಾಗಿದ್ದರು. ಈಗ 2 ವರ್ಷಕ್ಕರ ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟು ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ, ಮತಕ್ಷೇತ್ರಕ್ಕೆ, ಮತದಾರರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ
ನೀವು ಒಂದು ನ್ಯಾಯವನ್ನು ಒದಗಿಸಿ ಕೊಡ್ತೀರಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ GS ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲು ಮೊನ್ನೆ ಏನು ಭೂಮರೆಡ್ಡಿ ಸರ್ಕಲ್ನಿಂದ ದೀಡ್ ನಮಸ್ಕಾರ ಹಾಕಿ ಶಾಂತಿಯುತವಾಗಿ ಹೋರಾಟ ಮಾಡಿದ್ವಿ. ಇವತ್ತು ಸಿದ್ಧಗಂಗಾ ಮಠದಿಂದ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆಗೆ ಸಮಾಧಾನ ಮಾಡಿದ್ವಿ. ಇದೇ ರೀತಿಯಾಗಿ ತಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಯುವಕರ ಸಂಘಟನೆಯಿಂದ ತಾಯಂದಿರು ಯುವಕರು ನಮ್ಮ ಸನ್ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬರು 45-50 ವರ್ಷ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತೆ ಸೇವೆಯನ್ನು ಮಾಡ್ಕೊಂಡು ಬಂದಾರ. 4 ಸಾರಿ MLA ಆಗ್ಯಾರ. ಈಗ ಮೊನ್ನೆ ನಮ್ಮ DK ಶಿವಕುಮಾರ್ ಸಾಹೇಬರು ಹೇಳಿದಾರ, ನಮ್ಮ GS ಪಾಟೀಲ್ ಸಾಹೇಬರು ಹಿರಿಯರು ಅನುಭವಿಗಳು, ಅವರಿಗೆ ಏನಾರು ಮಾಡಿ ಮಂತ್ರಿ ಸ್ಥಾನ ನಾವು ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದ. ಆದ ಕಾರಣ ಮುಂದಿನ ದಿನಮಾನಗಳಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿದ. 3 ವರ್ಷ ಸಚಿವ ಸ್ಥಾನ ಒಯ್ಯಿಸಿ ಇನ್ನೇ 2 ವರ್ಷಕ್ಕಾದರೂ ತಮ್ಗೆ ನಾವು ನಂಬಿದ್ದೀವಿ. ಆದ ಕಾರಣ GS ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ನಾನು ನಮ್ಮ ತಾಲೂಕಾ ಮತ್ತು ಕ್ಷೇತ್ರದ ಪರವಾಗಿ ಎಲ್ಲ ಜನತೆಯ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ.